ಏರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಬೇಕು, ಕೇಳು. ಹೇಳು ಕೃಷ್ಣ. ಭಾರತ ಭೂಮಿ ಸದೈಸೇ ದುರಾಸ, ಭಾರತ ಭೂಮಿ ಸದೈಸೇ ದುರಾಸ, ಸಮಾನ ನಿರಾಕರಿಸದಿರೈ. ಭಾರತ ಭೂಮಿ ಸದೈಸೇ ದುರಾಸ, ದೈಸಿ ದುರಾಸ. ಅನುಜಾತರ ಹರೆಸಿಗನಿ, ಅನುಜಾತರ ದರೆಯಲಿತ್ತು ಖ್ಯಾತಿ ಪಡೆ ಸುತಿಯಾಗಿ ವೀರ, ದರೆಯಲಿತ್ತು ಖ್ಯಾತಿ ಪಡೆ ಸುತಿಯಾಗಿ ವೀರ. ವೈರಣಯ್ಯ ನೀಗಿ ಸೈರಣಯ್ಯ ತಾಳೆ, ವೈರಣಯ್ಯ ನೀಗಿ ಸೈರಣಯ್ಯ ತಾಳೆ. ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಬರಿ ವರಗುಣಯುತ ನೆಲೆಸಿ ಪೊರೆದೀತರಯ್ಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ ಪೊರೆ ನೀತರಯ್ಯ. ಭಾರತ ಭೂಮಿ ಸದೈಸಿ ದುರಸ, ಮಾಯ ಸೌರ್ಯ ರಾಜಸ್ವತಃ ನಿರಾಕರಿಸದಿರೈ. ಭಾರತ ಭೂಮಿ ಸದೈಸಿ ದುರಸ, ದೈಸಿ ದುರಸ. ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು ಹಾಗೂ ನಿನ್ನ ಸಹೋದರರನ್ನು ಒಮ್ಮೆ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಬೇಕೆ? ದಾನವ ವಿಜಯ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಚೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಸಕ್ತರಲ್ಲ, ಪಾಂಡವರು. ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಪುರುಷ ಪ್ರಧಾನರೆಂದರು ಹುವೆಯ ಕೃಷ್ಣ, ಆ ರೋಷರಹಿತ ಪಾಂಡವರನ್ನು ನೀ ಭರತ ಕಂಠವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಆ ಕಂಠೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಭರತ ಕಂಠವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಆ ಕಂಠೆದೆಯ ಗುಂಡಿಗೆ ಉಳ್ಳವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೃಷ್ಣ, ಹೆಂಡತಿಯ ವಸ್ತ್ರಾಪರಣವ ಖಂಡಿಸಿ ಕೆಂಡ ಮಂಡಲದ ಕಾರಿ ಪ್ರಚಂಡನ್ನು ಮೆರೆಯದೆ, ಕೆಂಡ ಮಂಡಲದ ಕಾರಿ ಪ್ರಚಂಡನ್ನು ಮೆರೆಯದೆ ಚಂಡರನ್ಮಯ ಸಮಯ ತಲೆ ಕಟ್ಟಿಸಿ ಕುಳಿತ ಆ ಲಜ್ಜಹೀನರು ಗೋಧಂಡರ ಪೇರೆ ಮಾಧವ. ಕೃಷ್ಣ, ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುದುಗಳಾದವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವೂ ನನ್ನಿಂದಾಗದು. ಯುದ್ಧ ಯುದ್ಧದ ಭಯವನ್ನು ತೋರಿಯೋ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ
ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರರು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆಯಂತೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ತಿಳಿದೆಯಾ? ಹಿಂದೆ ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕರುಬಿದ ನೀನು ಈ ನೀಚ ಸೊಕನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೋತಕ್ಕೆ ಎಳೆತಂದನ್ನು ಮರೆತೆಯ? ಸಹೋದರರ ಪತ್ನಿ ಎಂಬ ಮಮಕಾರವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ನೀನು ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ತಿಳಿ. ವಾರಣಾವತಾರದ ಅರಗಿನ ಮಾನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಬಂದ, ವಿಷಪ್ರಾಸನ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದೆಂದಿಗೂ ಲಭಿಸದು. ದುರ್ಯೋಧನ, ಅದು ನಿನ್ನ ಭ್ರಮೆ. ಮಾಧವ, ಮುಕುಂದ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲದಂಕಮಲ್ಲ ದುರ್ಯೋಧನನು. ಈ ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನ ನಾನೆಂತಾಗುವೆನು. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೌರವೇಶನ ಹುಚ್ಚು ರೋಷವನ್ನು ರೊಚ್ಚಿ ಕೆಪ್ಪಿಸಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟನ ಈ ಛಲವನ್ನು. ಸ್ವಯಂ ಭೂತ ಪ್ರೇತ ಪಿಶಾಚಿಗಳ ಹೊರೆಯನಾದ ಭೂತನಾಥೇಶ್ವರನೇ ಈ ಕದನಕ್ಕೆ ಕಾಲ್ಗೆರೆದು ಕಾಳಗಕ್ಕೆ ಕರೆಯಲಿ. ಕಲಿವಂಶದಿಂದ ಉದ್ಭವಿಸುವ ಈ ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಹಸ್ತಿನಾವತಿಯ ಚಕ್ರೇಶ್ವರದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯ ಹೆದೆಗೆಡದೆ ಬಿಟ್ಟು ಕೊಡುವ ಭೂಮಿಯಲ್ಲ. ಕೆಟ್ಟರೂ ಸರಿಯ ಹೆದೆಗೆಡದೆ ಬಿಟ್ಟು ಕೊಡುವ ಭೂಮಿಯಲ್ಲ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯಲ್ಲಿ ವೈರಿ ಕುಲವ. ಅಡೆಯಲಿದ್ದಾರ ಬೇರೆ ಜಡಮತಿ ಪಾರ್ಧವರೊಡೆಯಲಿಗೆ ಅಡೆಯಲಿದ್ದಾರ ಬೇರೆ. ಕೃಷ್ಣ, ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಕೃಷ್ಣ, ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂಮಂಡಲವೇ ಹೋಲಿಸಲು ಬಾಯಿ ಬಿರಿಯಲಿ. ಆಕಾಶ ಭೂಮಂಡಲವೇ ಹೋಲಿಸಲು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಾಸುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಪಡೆಯುವವರು ಎಲ್ಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಅಡೆಯಲಿದ್ದಾರ ಬೇರೆ ಜಡಮತಿ ಪಾಂಡವರೊಡೆಯನಿಗೆ ಅಡೆಯಲಿದ್ದಾರ ಬೇರೆ. ಕೃಷ್ಣ, ಪಾಂಡವರಿಗೆ ಸಮಪಾದ ಈ ಪಟ್ಟಸದ ಸಾರ್ಥಕವಾಗಲೇ. ಕೃಷ್ಣ, ಪಾಂಡವರಿಗೆ ಸಮಪಾದವ ಕೊಡಿಸಲು ಈ ಪಟ್ಟಸದ ಸಾರ್ಥಕವಾದ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಹಂಪಿಯ ಸಭೆಯಲ್ಲಿಂದು ಸತ್ಕರಿಸದಿರುವೆ. ಸಂಧಾನಕ್ಕಾಗಿ ಬಂದ ಹಂಪಿಯ ಸಭೆಯಲ್ಲಿಂದು ಸತ್ಕರಿಸದಿರು. ಅಡೆಯಲಿದ್ದಾರ ಬೇರೆ ಜಡಮತಿ ಪಾರ್ಧವರೊಡೆಯನಿಗೆ ಅಡೆಯಲಿದ್ದಾರ ಬೇರೆ ಅಡೆಯಲಿದ್ದಾರ ಬೇರೆ ಅಡೆಯಲಿದ್ದಾರ ಬೇರೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಇದೇ ನನ್ನ ಕಡೆಯ ಸಂದೇಶ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ.
ಕೃಷ್ಣ ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪಿ. ಕಡಿಯದೆ ಬಿಡುವೆನೆ ಕುಲಹೀನ ಕುಲವ ಮರದೆಯ ದುರದೊಳು ಕಡಿಯದೆ ಬಿಡುವೆನೆ. ಪರಮ ಪುರುಷನೇ ಬಿರುದನು ಪದವಿಯೋ ಅಡಗಿದ್ದೆ ಕಡಿಯದೆ ಬಿಡುವೆನೆ. ಕೃಷ್ಣ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಸಲಹೆ ನಿಂತಿದ್ದೇನೆ. ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ನನ್ನ ಬಾಯಿಂದ ಕೇಳೋದು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳಿಕೊಡಬೇಕೆಂದು ನಮ್ಮ ಮಾವ ಶಕುನಿಯವರು ಉಚಿತ ಸಲಹೆಯನ್ನಿತ್ತಿರುವರು. ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಈ ನಿನ್ನ ಅದ್ಭುತ ಸತ್ಕಾರಕ್ಕೆ ನಿಮ್ಮೀ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಕೃಷ್ಣ, ಸ್ವೀಕರಿಸು. ಸಹೋದರ ದುಶ್ಯಾಸನ, ಈ ಕೃಷ್ಣನ ಹಗ್ಗಗಳಿಂದ ಬಂಧಿಸು. ಯಾರನ್ನು ಬಂಧಿಸುವಿರೋ? ಮಂದಮತಿಗಳ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸುವಿರ? ಈಗ ಬಂಧಿಸಿರಿ ನನ್ನನ್ನು. ನನ್ನ ಯೋಗ ಮಾಡಿ. ಈ ಬೆದರಿಕೆ ಮಾತ್ರದಿಂದ ಪ್ರಯೋಜನ ಇಲ್ಲ ಸಹೋದರ. ಮಾವ, ಇಡೀ ಕೃಷ್ಣನನ್ನು ಸಹೋದರ ಖಂಡಿತವನ್ನು ಸುತ್ತಲೂ ತಿರುಗಿಸು. ಮಾಯೇ 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 ಮಾಯೇ. ಪರಮಾತ್ಮ, ಪರಮಾತ್ಮ, ಮಹಾಮಹಿಮನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವವೆ. ಒಮ್ಮೆ ಆಲೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲ. ಕರ್ಣ, ಪರಮಾತ್ಮ,